ಆರ್ಎಸ್ಎಸ್ ಹಾಗೆ ಬಿಜೆಪಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ಎಸ್ಪಿ ಕಚೇರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಖರ್ಗೆ ಅವರು ಹೇಳಿರುವಂತ ವಿಚಾರ ಭಾರಿ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಖರ್ಗೆ ವಿರುದ್ಧ ಮಂಡ್ಯ ಎಸ್ಪಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಬಿಜೆಪಿ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ದ್ವೇಷಭಾಷಣ ಪ್ರಕರಣದಲ್ಲಿ ಕ್ರಮ ಕೈಗೊಳ್ಳಲು ಆಗ್ರಹ ಮಾಡಿದ್ದಾರೆ. ಮಂಡ್ಯ ಎಸ್ಪಿಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಬಿಜೆಪಿ ಕಾರ್ಯಕರ್ತರಿಂದ ದೂರು ಕೊಟ್ಟಿದ್ದಾರೆ. ದ್ವೇಷಭಾಷಣ ಪ್ರಕರಣದಲ್ಲಿ ಕ್ರಮ ಕೈಗೊಳ್ಳಲು ಆಗ್ರಹ ಮಾಡಿದ್ದಾರೆ. ಆರ್ಎಸ್ಎಸ್ ಮತ್ತು ಬಿಜೆಪಿಯನ್ನು ವಿಷಸರ್ಪ ಎನ್ನುತ್ತಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಾಡು ಹಂದಿ ಮಲ್ಲಿಕಾರ್ಜುನ್ ಖರ್ಗೆಗೆ ಕಾಡು ಹಂದಿ ಮಲ್ಲಿಕಾರ್ಜುನ್ ಖರ್ಗೆಗೆ ಜಿಲುಬಾ ಮಲ್ಲಿಕಾರ್ಜುನ್ ಖರ್ಗೆಗೆ. ಬಿಜೆಪಿ ಹಾಗೂ ಆರ್ಎಸ್ಎಸ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರಕರಣವನ್ನ ದಾಖಲಿಸಬೇಕು, ಜೊತೆಗೆ ಅವರನ್ನ ಬಂಧಿಸಬೇಕು ಅನ್ನೋ ಒಂದು ಆಗ್ರಹ ಕೂಡ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ಎಸ್ಪಿ ಅವರಿಗೆ ದೂರನ್ನ ಕೊಟ್ಟು ಬಂದಿರುವಂತದ್ದು, ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ದೂರು ಕೊಟ್ಟಿದ್ದೀರಿ. ಇವತ್ತು ಏನು ನಿನ್ನೆ ಮೊನ್ನೆ ಅಸ್ಸಾಂನ ಬಹಿರಂಗ ಚುನಾವಣೆಯಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರೀಕರು, ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿಗಳು, ಕಾಂಗ್ರೆಸ್ನ ಭೀಷ್ಮ ಅಂತ ಕರೀತಾರೆ. ಅವ್ರಿಗೆ ಆಗಿರ್ತಕ್ಕಂಥ ರಾಜಕೀಯ ಅನುಭವ ನಮ್ಮ ಅಷ್ಟು ವಯಸ್ಸಾಗಿಲ್ಲ ನಮಗೆ. ಯಾಕೆಂತಂದರೆ ಬುದ್ಧನ ಅನುಯಾಯಿಗಳು ಅಂತ ಹೇಳ್ತಾರೆ. ಶಾಂತಿಪ್ರಿಯ ಬುದ್ಧನ ಅನುಯಾಯಿಗಳಾಗಿ ಹೊಡಿಬಡಿ ಕೊಲ್ಲೋ ಸಂಸ್ಕೃತಿಯನ್ನು ಬೇರೆ ಕೊಂಬಿಗೆ ಹೇಳ್ಕೊಡ್ತಾರೆ. ಯಾಕೆಂತಂದರೆ ಆ ಬಹಿರಂಗ ಸಭೆಯಲ್ಲಿ ಮಾತನಾಡ್ತಾ ಏನು ಮುಸಲ್ಮಾನರು ನಮಾಜ್ ಮಾಡ್ತಿರ್ಬೇಕಾದ್ರೆ ವಿಷಸರ್ಪ ಬಂದರೆ ನೀವು ನಮಾಜನ್ನು ಅರ್ಧಕ್ಕೆ ನಿಲ್ಲಿಸಿ ವಿಷಸರ್ಪವನ್ನು ಕೊಲ್ಲಿ. BJP ಹಾಗೂ RSS ಅದೇ ರೀತಿ ವಿಷಸರ್ಪ ಇದ್ದಂಗೆ ನೀವು ಆ ವಿಷಸರ್ಪಗಳನ್ನ ಕೊಲ್ತಾನೆ ಹೋದ್ರೆ ಮುಂಬರೋ ದಿನದಲ್ಲಿ ನಿಮ್ಗೆ ಉಳಗಾಲ ಇಲ್ಲ ಅಂಥೇಳಿ ಒಂದು ಕೋಮು ಮತ್ತು ಇನ್ನೊಂದು ಕೋಮಿಗೆ ಒಂದು ಸಂಘರ್ಷವನ್ನು ಉಂಟು ಮಾಡೋಂತಹ ಇಡೀ ಭಾರತೀಯ ಜನತಾ ಪಾರ್ಟಿಯವರು ಮತ್ತು BJP RSS ಕಾರ್ಯಕರ್ತರುಗಳೇನಿದ್ದಾರೆ ಅವ್ರ ವಿರುದ್ಧ ಮತಾಂಧ ಶಕ್ತಿಗಳಿಗೆ ಏನು ಇಸ್ಲಾಂ ಮತಾಂಧ ಶಕ್ತಿಗಳೇನಿದ್ದಾರೆ ಅವ್ರಿಗೆ ಕುಮ್ಮ ಕೊಡುವಂಥ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಸುಮೂಟ ಕೇಸನ್ನು ದಾಖಲು ಮಾಡಿಕೊಂಡು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಅವ್ರನ್ನ ತಕ್ಷಣವೇ ಬಂಧಿಸಬೇಕು ಅಂತ ಒಂದು ಆಗ್ರಹ ಮಾಡಿದ್ದೀವಿ. ಮನವಿ ಸರ್, ನೀವೇನು ಹೇಳ್ತೀರಿ? ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಚೋದನಾ ಹೇಳಿಕೆ ಕೊಟ್ಟಿದ್ದಾರೆ, ಇದು ಅಸಮಂಜಸ. ಯಾಕಂದರೆ ಅವರೊಬ್ಬ ಹಿಂದೂ, ಈಗ ಬೌದ್ಧ ಅಂತಲೇ ಬೌದ್ಧ ಅಂದರೆ ಪಂಚಶೀಲ ತತ್ವನ ಪಾಲಿಸಬೇಕು. ಅವ್ರ ಬಾಯಿನಲ್ಲಿ ಇಂಥದ್ದೆಲ್ಲ ಬರಲೇ ಕೂಡದು. ಆದರೂ ಒಂದು ಸಮುದಾಯದ ಒಬ್ಬ ವ್ಯಕ್ತಿ ಅಂತ ಹೇಳಿ ಅವ್ರನ್ನ AICC ಅಧ್ಯಕ್ಷರು ಮಾಡಿದ್ದಾರೆ. ಅವರು ಆ ಅಧ್ಯಕ್ಷ ಸ್ಥಾನ ಘನತೆಗೆ ಚ್ಯುತಿ ಬರುವಂಥ ಮಾತನ್ನು ಹೇಳಿದ್ದಾರೆ. ಅವರು ಒಬ್ಬ ಒಂದು ಅನ್ಯ ಕೋಮಿನ ಸಪೋರ್ಟ್ ಮಾಡೋ ಒಂದೇ ಉದ್ದೇಶಕ್ಕೆ ಓಟ್ಗೋಸ್ಕರ ಹಿಂದೂ ಇರುವ RSS ಮತ್ತು BJP ಕಾರ್ಯಕರ್ತರನ್ನು ವಿಷಸರ್ಪಗಳ ಥರ ನೋಡಿ ಅವ್ರನ್ನ ಬಡ್ದಾಕಿ ಅಂತ ಹೇಳಿರೋದು ಅತ್ಯಂತ ಖಂಡನೀಯ. ಇಡೀ ನಮ್ಮ ಏನು ಹಿಂದೂ ಸಮಾಜ ಇದೆ, ಈ ಸಮಾಜ ಈ ಮಾತನ್ನು ಖಂಡಿಸ್ತದೆ. ಮತ್ತು ಇವರು ಸರ್, ನೀವೇನು ಹೇಳ್ತೀರಿ? ಸರ್ ಸ್ವಾಮಿ, ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಕೂಡಲೇ ಅವ್ರ ಮೇಲೆ ನೀವೇ ಸ್ವಯಂಪ್ರೇರಿತವಾಗಿ ಸುಮೂಟ ಕೇಸ್ ಹಾಕಿ. ಯಾಕೆಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಭಾರತ್ ಮಾತೆಗೆ ಜೈ ದೂರು ಕೊಡಿ ಅಂತ ಹೇಳ್ತೀರ. ದೂರು ಕೊಡಿ ಅಂತ ಹೇಳ್ತೀವಿ. ಕೂಡಲೇ ಅವ್ರು ಅರೆಸ್ಟ್ ಮಾಡಿ. ನಾವು ಒಬ್ಬೊಬ್ಬರಾಗಿ ತಿರುಗಾಡ್ತೀವಿ ಸ್ವಾಮಿ, ಒಂಟಿಯಾಗಿ ನಾವು ಓಡಾಡ್ತೀವಿ. ಇವ್ರು ಪ್ರಚೋದನೆ ಹೇಳಿಕೆ ಕೊಟ್ಟು ನಾಳೆ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಗಳ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರೆ ಅವ್ರ ಮಾತು ಕೇಳಿ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಅಥವಾ ಯಾರೋ ಕಿಡಿಗೇಡಿಗಳಲ್ಲಿ ಅಟ್ಯಾಕ್ ಮಾಡಿದ್ರೆ ಯಾರು ಜವಾಬ್ದಾರಿ? ದಯಮಾಡಿ ರಾಜ್ಯಾಧ್ಯಕ್ಷರಾಗಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಕೂಡಲೇ ಅವ್ರ ಕ್ರಮ ತಗೊಂಡು ಅವ್ರು ಕೂಡಲೇ ಅವ್ರನ್ನ ಸಭಾತ್ಯಾಗ ಮಾಡಿಸ್ಬೇಕು. ಅವ್ರು ಕೂಡಲೇ ಅವ್ರನ್ನ FIR ಮಾಡಿ ದಾಖಲು ಮಾಡಿ ಅವ್ರು ಅರೆಸ್ಟ್ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಆರ್ಎಸ್ಎಸ್ ಹಾಗೆ ಬಿಜೆಪಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ಎಸ್ಪಿ ಕಚೇರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಖರ್ಗೆ ಅವರು ಹೇಳಿರುವಂಥ ವಿಚಾರ ಭಾರಿ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಖರ್ಗೆ ವಿರುದ್ಧ ಮಂಡ್ಯ ಎಸ್ಪಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಬಿಜೆಪಿ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ದ್ವೇಷಭಾಷಣ ಪ್ರಕರಣದಲ್ಲಿ ಕ್ರಮ ಕೈಗೊಳ್ಳಲು ಆಗ್ರಹ ಮಾಡಿದ್ದಾರೆ. ಮಂಡ್ಯ ಎಸ್ಪಿಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಬಿಜೆಪಿ ಕಾರ್ಯಕರ್ತರಿಂದ ದೂರು ಕೊಟ್ಟಿದ್ದಾರೆ. ದ್ವೇಷಭಾಷಣ ಪ್ರಕರಣದಲ್ಲಿ ಕ್ರಮ ಕೈಗೊಳ್ಳಲು ಆಗ್ರಹ ಮಾಡಿದ್ದಾರೆ. RSS ಮತ್ತು BJP
ಬಿಜೆಪಿಯನ್ನು ವಿಷಸರ್ಪ ಎನ್ನುತ್ತಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭಾಟಿಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಾಡು ಹಂದಿ ಮಲ್ಲಿಕಾರ್ಜುನ್ ಖರ್ಗೆಗೆ ಕಾಡು ಹಂದಿ ಮಲ್ಲಿಕಾರ್ಜುನ್ ಖರ್ಗೆಗೆ ಜಿಲುಬಾ ಮಲ್ಲಿಕಾರ್ಜುನ್ ಖರ್ಗೆಗೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರಕರಣವನ್ನ ದಾಖಲಿಸಬೇಕು, ಜೊತೆಗೆ ಅವರನ್ನ ಬಂಧಿಸಬೇಕು ಅನ್ನೋ ಒಂದು ಆಗ್ರಹ ಕೂಡ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ಎಸ್ಪಿ ಅವರಿಗೆ ದೂರನ್ನ ಕೊಟ್ಟು ಬಂದಿರುವಂತದ್ದು, ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ದೂರು ಕೊಟ್ಟಿದ್ದೀರಿ. ಇವತ್ತು ಏನು ನಿನ್ನೆ ಮೊನ್ನೆ ಅಸ್ಸಾಂನ ಬಹಿರಂಗ ಚುನಾವಣೆಯಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರೀಕರು, ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿಗಳು, ಕಾಂಗ್ರೆಸ್ನ ಭೀಷ್ಮ ಅಂತ ಕರೀತಾರೆ. ಅವ್ರಿಗೆ ಆಗಿರ್ತಕ್ಕಂಥ ರಾಜಕೀಯ ಅನುಭವ ನಮ್ಮ ಅಷ್ಟು ವಯಸ್ಸಾಗಿಲ್ಲ ನಮಗೆ. ಯಾಕೆಂತಂದರೆ ಬುದ್ಧನ ಅನುಯಾಯಿಗಳು ಅಂತ ಹೇಳ್ತಾರೆ. ಶಾಂತಿಪ್ರಿಯ ಬುದ್ಧನ ಅನುಯಾಯಿಗಳಾಗಿ ಹೊಡಿಬಡಿ ಕೊಲ್ಲು ಸಂಸ್ಕೃತಿಯನ್ನು ಬೇರೆ ಕೊಂಬಿಗೆ ಹೇಳ್ಕೊಡ್ತಾರೆ. ಯಾಕೆಂತಂದರೆ ಆ ಬಹಿರಂಗ ಸಭೆಯಲ್ಲಿ ಮಾತನಾಡ್ತಾ ಏನು ಮುಸಲ್ಮಾನರು ನಮಾಜ್ ಮಾಡ್ತಿರ್ಬೇಕಾದ್ರೆ ವಿಷಸರ್ಪ ಬಂದರೆ ನೀವು ನಮಾಜನ್ನು ಅರ್ಧಕ್ಕೆ ನಿಲ್ಲಿಸಿ ವಿಷಸರ್ಪವನ್ನು ಕೊಲ್ಲಿ. BJP ಹಾಗೂ RSS ಅದೇ ರೀತಿ ವಿಷಸರ್ಪ ಇದ್ದಂಗೆ ನೀವು ಆ ವಿಷಸರ್ಪಗಳನ್ನ ಕೊಲ್ತಾನೆ ಹೋದ್ರೆ ಮುಂಬರೋ ದಿನದಲ್ಲಿ ನಿಮ್ಗೆ ಉಳಗಾಲ ಇಲ್ಲ ಅಂಥೇಳಿ ಒಂದು ಕೋಮು ಮತ್ತು ಇನ್ನೊಂದು ಕೋಮಿಗೆ ಒಂದು ಸಂಘರ್ಷವನ್ನು ಉಂಟು ಮಾಡೋಂತಹ ಇಡೀ ಭಾರತೀಯ ಜನತಾ ಪಾರ್ಟಿಯವರು ಮತ್ತು BJP RSS ಕಾರ್ಯಕರ್ತರುಗಳೇನಿದ್ದಾರೆ ಅವ್ರ ವಿರುದ್ಧ ಮತಾಂಧ ಶಕ್ತಿಗಳಿಗೆ ಏನು ಇಸ್ಲಾಂ ಮತಾಂಧ ಶಕ್ತಿಗಳೇನಿದ್ದಾರೆ ಅವ್ರಿಗೆ ಕುಮ್ಮ ಕೊಡುವಂಥ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಸುಮೂಟ ಕೇಸನ್ನು ದಾಖಲು ಮಾಡಿಕೊಂಡು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ಅವ್ರನ್ನ ತಕ್ಷಣವೇ ಬಂಧಿಸಬೇಕು ಅಂತ ಒಂದು ಆಗ್ರಹ ಮಾಡಿದ್ದೀವಿ. ಮನವಿ ಸರ್, ನೀವೇನು ಹೇಳ್ತೀರಿ? ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಚೋದನ ಹೇಳಿಕೆ ಕೊಟ್ಟಿದ್ದಾರೆ, ಇದು ಅಸಮಂಜಸ. ಯಾಕಂದರೆ ಅವರೊಬ್ಬ ಹಿಂದೂ, ಈಗ ಬೌದ್ಧ ಅಂತಲೇ ಬೌದ್ಧ ಅಂದರೆ ಪಂಚಶೀಲ ತತ್ವನ ಪಾಲಿಸಬೇಕು. ಅವ್ರ ಬಾಯಿನಲ್ಲಿ ಇಂಥದ್ದೆಲ್ಲ ಬರಲೇ ಕೂಡದು. ಆದರೂ ಒಂದು ಸಮುದಾಯದ ಒಬ್ಬ ವ್ಯಕ್ತಿ ಅಂತ ಹೇಳಿ ಅವ್ರನ್ನ AICC ಅಧ್ಯಕ್ಷರು ಮಾಡಿದ್ದಾರೆ. ಅವರು ಆ ಅಧ್ಯಕ್ಷ ಸ್ಥಾನ ಘನತೆಗೆ ಚ್ಯುತಿ ಬರುವಂಥ ಮಾತನ್ನು ಹೇಳಿದ್ದಾರೆ. ಅವರು ಒಬ್ಬ ಒಂದು ಅನ್ಯ ಕೋಮಿನ ಸಪೋರ್ಟ್ ಮಾಡೋ ಒಂದೇ ಉದ್ದೇಶಕ್ಕೆ ಓಟ್ಗೋಸ್ಕರ ಹಿಂದೂ ಇರುವ RSS ಮತ್ತು BJP ಕಾರ್ಯಕರ್ತರನ್ನ ವಿಷಸರ್ಪಗಳ ಥರ ನೋಡಿ ಅವ್ರನ್ನ ಬಡ್ದಾಕಿ ಅಂತ ಹೇಳಿರೋದು ಅತ್ಯಂತ ಖಂಡನೀಯ. ಇಡೀ ನಮ್ಮ ಏನು ಹಿಂದೂ ಸಮಾಜ ಇದೆ, ಈ ಸಮಾಜ ಈ ಮಾತನ್ನು ಖಂಡಿಸ್ತದೆ. ಮತ್ತು ಇವರು ಸರ್, ನೀವೇನು ಹೇಳ್ತೀರಿ? ಸರ್ ಸ್ವಾಮಿ, ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಕೂಡಲೇ ಅವ್ರ ಮೇಲೆ ನೀವೇ ಸ್ವಯಂಪ್ರೇರಿತವಾಗಿ ಸುಮೂಟ ಕೇಸ್ ಹಾಕಿ. ಯಾಕೆಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಭಾರತ್ ಮಾತೆಗೆ ಜೈ ದೂರು ಕೊಡಿ ಅಂತ ಹೇಳ್ತೀರ? ದೂರು ಕೊಡಿ ಅಂತ ಹೇಳ್ತೀವಿ. ಕೂಡಲೇ ಅವ್ರು ಅರೆಸ್ಟ್ ಮಾಡಿ. ನಾವು ಒಬ್ಬೊಬ್ಬರಾಗಿ ತಿರುಗಾಡ್ತೀವಿ ಸ್ವಾಮಿ, ಒಂಟೊಂಟಿಯಾಗಿ ನಾವು ಓಡಾಡ್ತೀವಿ. ಇವರು ಪ್ರಚೋದನೆ ಹೇಳಿಕೆ ಕೊಟ್ಟು ನಾಳೆ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಗಳ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರೆ ಅವ್ರ ಮಾತು ಕೇಳಿ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಅಥವಾ ಯಾರೋ ಕಿಡಿಗೇಡಿಗಳಲ್ಲಿ ಅಟ್ಯಾಕ್ ಮಾಡಿದ್ರೆ ಯಾರು ಜವಾಬ್ದಾರಿ? ದಯಮಾಡಿ ರಾಜ್ಯಾಧ್ಯಕ್ಷರಾಗಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಕೂಡಲೇ ಅವ್ರ ಕ್ರಮ ತಗೊಂಡು ಅವ್ರು ಕೂಡಲೇ ಅವ್ರನ್ನ ಸಭಾತ್ಯಾಗ ಮಾಡಿಸ್ಬೇಕು. ಅವ್ರು ಕೂಡಲೇ ಅವ್ರನ್ನ FIR ಮಾಡಿ ದಾಖಲು ಮಾಡಿ ಅವ್ರು ಅರೆಸ್ಟ್ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ.